ಎಲ್ಲ ನನ್ನ ರೈತ ಬಾಂಧವರಿಗೆ ಉದಯ್ ಕುಮಾರ್ ಪಾಟೀಲ್ ಮಾಡುವ ನಮಸ್ಕಾರಗಳು. ನಾನು ಇವತ್ತಿನ ದಿವಸ JK ಕಂಪ್ನಿದು ಪಿತಾಂಬರ ಅಂತ್ಯಕರ ಗೋಧಿ ಬೀಜ ಹಾಕಿದನು. ಅದನ್ನು ಕಂಪ್ನಿ ವತಿಯಿಂದ ಇವತ್ತು ಕ್ಷೇತ್ರೋತ್ಸವ ಇಟ್ಕೊಂಡಾರು. ಬರೀ ಅದನ್ನು ಕ್ಷೇತ್ರೋತ್ಸವ ನೋಡೋಣ. ಆಮೇಲೆ ಈ ಕಂಪ್ನಿ ಮಾಲಕರಲ್ಲ ಅವ್ರ ಕಡೆಯಿಂದ ಇದರ ಸಂಪೂರ್ಣವನ್ನು ಮಾಹಿತಿ ತೊಗೊಳಂತ. ಸರ್, ನಮ್ಮದು ಸವದತ್ತಿ ತಾಲೂಕು ಇಂಚಲ್ ಗ್ರಾಮ. ನಾವು ಇಂಚಲ್ದವು. ಯಾವ ಬೀಜ ಹಾಕಿ ಸರ್? ಇದನ್ನು ಪಿತಾಂಬರ JK ಕಂಪ್ನಿ ಪಿತಾಂಬರ ಗೋಧಿ ಬೀಜ ನಿಮ್ಮ ಅನಿಸಿಕೆ ಸರ್. ಈ ಗೋಧಿ ನನಗೆ ಜಬರ್ದಸ್ತ್ ಅನ್ಸೈತ್ರಿ. ಯಾಕಂತಂದ್ರೆ ಈಗ ನಾನು ಕಳೆದ ಒಂದು 8 ವರ್ಷದಿಂದ ಏನು ನಾವು ಗೋಧಿ ಹಾಕಿರಲಿಲ್ಲ. ಈಗ ಗೋಧಿ ಹಾಕಿದ್ರೆ ಎಲ್ಲ ಗೋಧಿಗಳನ್ನು ಫೇಲ್ ಆಗ್ಯಾವ. ಹಾಕಿ ನೋಡ್ಬೇಕಂತಂದ್ರೆ ಇದು ನನಗೆ ಅಗದಿ ಜಬರ್ದಸ್ತ್ ಎಲ್ಲಿ ಜಬರ್ದಸ್ತ್ ಹಿಂದೆ ಹಾಕ್ತಿರಲ್ಲ, ಅದಕ್ಕಿಂತ ನಿಮಗೆ ಸ್ವಲ್ಪ ರೆಸ್ಪಾನ್ಸ್ ಆಯಿತು. ಮುಂದೆ ಜನಕ್ಕೆ ಏನು ಹೇಳ್ಬೇಕು ಅನಿಸುತ್ತೆ? ಈಗ ಪಿತಾಂಬರ ಬೀಜ ನನಗೆ ನೋಡೋಕೆ ನನಗೆ ಬೇರೆ ಹೇಳ್ಬೇಕು. ಈಗ ಈಗಾಗಲೇ ನಮ್ಮ ರೈತ ಬರ್ತೀವಿ, ಎಲ್ಲ ಮಂದಿ ಎಲ್ಲ ಬಂದು ನೋಡಿ ಹೋಗ್ಯಾರದಿಲ್ಲ. ಮತ್ತು ಎಲ್ಲರಿಗೂ ನಾನು ಕನ್ವಿನ್ಸ್ ಮಾಡ್ಕೊಂಡ್ರಿ. ಇಲ್ಲ ನಾವು ಎಲ್ಲ ಈಗ ನಾನು ಹಿಂದಕ್ಕೆ ಏನು ಬೀಜ ಹಾಕಿನಲ್ರಿ, ಆ ಬೀಜ ಹೆಸರು ಹೇಳಿರಿ ಎಲ್ಲ ಫೇಲ್ ಆಗ್ಯಾವು. ಆದರೆ ಈ ಬರೀ ನಾನು ಈ ಬೀಜನ ಹಾಕಿದನು. ಇದು ವಿವರಿಸುವಾಗ ಯಾವುದು ಗೊಬ್ಬರ ಕೊಟ್ಟು ಸರ? ಇದು ಪೈಲ ಇದನ್ನು ನಾನು ಲಾವಣಿ ಯಾತ್ರಾ ಮಾಡಿ ಅಂತಂದ್ರೆ ಟ್ಯಾಕ್ಟ್ರಿಗೆ ಟ್ಯಾಕ್ಟ್ರ್ ಊಟೋದು ಬಂದೆ. ಆಮೇಲೆ 2 ಮೇ ಬಿತ್ತಿನ್ರಿ ಗೊತ್ತಮ್ಮ ನಾನು DAP ಹಾಕಿನಿ. ಆಮೇಲೆ ಅದು ಗಣ್ಣಿಗೆ ಬಂದ ಮೇಲೆ ಒಂದು ಟಾನಿಕ್ ರೀ, ಆಮೇಲೆ ನೆಟಿವ್ ರೀ, ಅದನ್ನು ಸ್ಪ್ರೇ ಮಾಡೀನಿ. ಆಮೇಲೆ ಒಂದು 3 ಸರಿ ನೀರು ಹಾಕಿ. ಯಾವುದೇ ಥರಂಥ ಔಷಧಿ ಏನು ಮಾಡಿದ್ರಿ? ಇಲ್ಲ ಕೀಟನಾಶಕ ಇಲ್ಲ, ಏನಿಲ್ಲ. ಅಂದರೆ ಇದಕ್ಕೆ ವೈರಸ್ ಕಡಿಮೆ ಆಗ್ತದೆ. ನಿಮ್ಮ ಅನಿಸಿಕೆಗೆ ವೈರಸ್ ಕಡಿಮೆ ಆಗಿದೆ ಸರ್? ಈಗ ನನಗೆ ಅನಿಸಿ ಮಾಡಿದ್ರಿ ಈ ಗೋಧಿ ಬೀಜಕ್ಕೆ ರೋಗದಿಲ್ಲ, ಆಮೇಲೆ ರೋಗ ಕಡಿಮೆ. ಇದಕ್ಕೆ ನನಗೆ ಅನ್ಕೊಂಡು ಜಂಗಮ್ ರೋಗ ಕಂಪ್ರೂವ್ ಇರ್ತಲ್ಲ, ಅದಕ್ಕೆ ಯಾವ ಬಂದಿಲ್ಲ. ಇಲ್ಲ ಸರ್. ಈಗ ಗೋಧಿ ಬೆಳೆಗ್ರಿ ಮೇನ್ ಅಂತಂದ್ರೆ ಈ ಜಂಗಮ್ ರೋಗ ಇದ್ದನ್ನ ಗೋಧಿ ಬೆಳೆ ಫೇಲ್ ಆಗ್ತದೆ. ಆ ಥರನಾಗಿ ಇದಕ್ಕೆ ಆಗಲ್ಲ ಸರ್. ಇದು ಈ ಗೋಧಿ ಬೆಳೆಗ್ರಿ ಅದು ತಡ್ಕೊಂಡ್ರೆ ಶಕ್ತಿ ಇರ್ತಾರೆ. ಚೆನ್ನಾಗಿ ನನಗೆ ಅನ್ಸಲ್ ಮಾಡಿದ್ರು. ನಿಮ್ಗೆ ಹಾಕೊಂಡು ಹೇಳ್ಬೇಕು ಸರ್. ಈಗ ಸದ್ಯ ಈಗ ನಾವು ಗೋಧಿ ಹಾಕಿದ್ದೇವಲ್ಲ, ಈ ಗೋಧಿನ ಈಗ JK ಕಂಪ್ನಿಯವರು ಇದನ್ನು ಕ್ಷೇತ್ರೋತ್ಸವ ಮಾಡಿದರು. ನಂತರ JK ಕಂಪ್ನಿಯವರಿಂದ ಅದು ಸಂಪೂರ್ಣವಾದ ಮಾಹಿತಿಯನ್ನು ಕೇಳೋಣಂತ. ನಮಸ್ಕಾರ ವಿನಂತಿ ಸರ್. JK ಕಂಪ್ನಿ ಇದು ಸರಿ ಸರ್. JK ಕಂಪ್ನಿ ಅಂದರೆ ಜಗ್ಗಿಲಾಲ್ ಕಮಲ್ಪಂತ್ ಅಂತ ಹೈದರಾಬಾದ್ ಆಫೀಸರ್ ಸರ್. ಇದು JK ಕಂಪ್ನಿಯಿಂದ ಒಂದಷ್ಟು ಸಿರಿಯಲ್ ಬೀಜ ಬರ್ತಾವೆ ಸರ್. ಸಿರಿಯಲ್ ಬೀಜ ಅಂದರೆ ಇವು ನಮ್ಮ ಗೋವಿನ ಜೋಳ, ಆಮೇಲೆ ಹೈಬ್ರಿಡ್ ಜೋಳ ರೀ, ಗೋಧಿ ಪಿತಾಂಬರ 4 ವೆರೈಟಿ ಇದೆ ಸರ್. ಪಿತಾಂಬರ ಅಂತ ಐತ್ರಿ 7.24 ಮತ್ತು 5101 4-5 ವೆರೈಟಿ ಐತೆ. ಅದಾದ್ಮೇಲೆ ಮತ್ತು ಹೈಬ್ರಿಡ್ ಜೋಳ, ಆಮೇಲೆ ಅದು ಭತ್ತ ಅಂತ ಕೇಳಿದ್ರಿ, ಭತ್ತನೂ ಬರ್ತವೆ ಸರ್. ಇಲ್ಲಿ ಬರ್ತಕ್ಕಂಥ ನೀವು ಇವ ಎಲ್ಲ ಕಡೆ ಕೊಟ್ಟಿವೆ ಸರ್. ಈಗ ನಮ್ಮದು ಇಲ್ಲಿ ನಮ್ಮೂರ ಬುಧವಾರ ಕೊಟ್ಟಿದ್ದೀವಿ. ಅಲ್ಲಿಂದ ಸರ್ ಸೀಗಳ್ಳಿ, ಇಲ್ಲಿ ನೇಸರ್ಗಿ, ಅಲ್ಲಿಂದ ಇಲ್ಲಿ ಒಕ್ಕುಂದ, ಇಲ್ಲೆಲ್ಲ ಕೊಟ್ಟಿದ್ದೀವಿ ಸರ್. ಎಲ್ಲ ಗೋವಿನ ಜೋಳ ಎಲ್ಲ ಈಗ ಮೆಕ್ಕೆಜೋಳ ಹಾಕ್ಯಾರ ಸರ್. ಎಲ್ಲ ಚಲೋ ಬಂದಾರ ಸರ್. ಭಾಳ ಇದಕ್ಕೆ ರೆಜಿಸ್ಟ್ರೇಷನ್ ಪವರ್ ಇರ್ತದೆ ಸರ್. ಇದೇ ಈ ಟೈಪ್ ಐತೆ ಎಲ್ಲ. ಇದು ತನಿಗಳು ಸರ, ತುದಿ ಮಟ್ಟ ಕಾಳು 18 ಲೈನ್ ಬರುತ್ತೆ. ಗಿಂಡು ಸಣ್ಣ ಇರುತ್ತೆ ಸರ. ಬೇರೆ ಇದಕ್ಕಿಂತ ಇದೊಂದು ಸ್ವಲ್ಪ ದಡ್ಡ ತಿಪ್ಪಲ್ಲ ಸರ್. ದಪ್ಪ ಇರುತ್ತೆ ಸರ್. ಬೆಳೆಯಂಗಿಲ್ಲ, ಮಟ್ಟ ಬೆಳೆಯಂಗಿಲ್ಲ. ಗರಿ ಎಲ್ಲ ದೊಡ್ಡ ಇರ್ತವೆ ಸರ್. ಭಾಳ ಚೆನ್ನಾಗಿರ್ತವೆ ಸರ್ ಹೆಡ್ಡೆಲ್ಲ. ಆಮೇಲೆ ಇದ್ರಾಗೂ ಬರ್ತವೆ ಸರ್ ನಮ್ಮ ಕಾಯಿಪಲ್ಲೆ ಬೀಜಗಳು ಎಲ್ಲ ಬರ್ತವೆ ಸರ್. ಟೊಮೆಟೊ, ಇನ್ನಿತರ ಇವೆಲ್ಲ ಬೀನ್ಸ ಎಲ್ಲ ಬೀಜನೂ ಬರ್ತವೆ ಸರ್. ಕಾಯಿಪಲ್ಲೆ ಬೀಜನೂ ಸರ್. ಎಲ್ಲ ರೈಸ್ ಇದು ಇರ್ತಾವೆ ಸರ್. ಸರ್, ಈಗ ಗೋಧಿ ಬೆಳೆ ಐತಲ್ರದು, ಇದೆಷ್ಟು ಜಬರ್ದಸ್ತ್ ಬರಾಕೇನ ಗೋಧಿ ಬೀಜದೊಳಗನ ಈ ಥರ ಶಕ್ತಿ ಇರ್ತದೆ ಸರ್. ಇವನ್ನ ಬರೀ ಕ್ಲೈಮೇಟ್ ಮಿಸ್ಟೇಕ್ ಅಂತ ಏನಂತ ಸರ್? ನಿಮ್ಮದು ಬೆಳೆಸೋರ್ದು ಇದು ಬೇಕಾ? ಬಟ್ ಬೀಜದಾಗೂ ರಿಜಿಸ್ಟ್ರೇಷನ್ ಪವರ್ ಇರ್ತದೆ ಸರ್. ಬೀಜದಾಗೂ ರೀ ಒಳ್ಳೆ ಹೈಬ್ರಿಡ್ ಬೀಜ ಸರ್. ಮೋಟಿಫೈಡ್ ಹೈಬ್ರಿಡ್ ಬೀಜ ಇದಾವೆ. ಯಾಕಂದ್ರೆ ಈಗ ಸತತ ನಾವು ಗೋಧಿ ಹಾಕಿದ್ದೇವಲ್ರಿ, ಗೋಧಿಯಾಗಂತ ಭಾಳ ಫೇಲ್ ಆಗಿದ್ರೆ ಗೋಧಿ ಹಾಕಿರಿ. ಆ ಬರೀ ಈ ಬರೀ ಜಬರ್ದಸ್ತ್ ಗೋಧಿ ಬಂದೈತಲ್ರಿ. ಈಗ JK ಕಂಪ್ನಿದು ಬೀಜಗಳು ಒಂದು 3-4 ವೆರೈಟಿ ಎಲ್ಲ ಹಂಗೆ ಅದಾವೆ ಸರ್. ವೆರೈಟಿ ಬಗ್ಗೆ ಇದು ರಿಜಿಸ್ಟ್ರೇಷನ್ ಪವರ್ ಇರ್ತದೆ ಸರ್ ಇದ್ರಾಗ. ಆಮೇಲೆ ಇದು ಬೀಳಂಗಿಲ್ಲ, ರೋಗ ಬರೋಂಗಿಲ್ಲ ರೀ. ಆಮೇಲೆ ಕೆಲವೊಂದೆಲ್ಲ ಏನಂತ ರೋಗ ಬರ್ತಾವೆ, ಸ್ವಲ್ಪ ತುದಿ ಮಟ್ಟ ಗಿಡ್ಡು ಬರ್ತಾವೆ ಸರ್. ಅಷ್ಟ 2-3 ಫುಟ್ ಬರ್ತಾವೆ, ಈಟಿಟ್ಟು ತನಿ ಆಗ್ತಾವೆ ಸರ್. ಅದಕ್ಕೆ ನಿಮಗೆ ಇಳುವರಿ ಅನ್ಸಂಗಿಲ್ಲ. ಇವು ಎಲ್ಲ ಹೈಬ್ರಿಡ್ಸು ಇದ್ರ ಚೆನ್ನಾಗಿದೆ ಸರ್. ಈ ಗೋಧಿ ನಾವು ಇದನ್ನು ಯಾವ್ಯಾವ ಕೂಟಕ್ಕೆ ಬಳಸ್ಬೋದು ರೀ? ಇದರಿಂದ ಏನೇನು ನಮಗೆ ಇದು ಸರ್? ರವಾರಿ, ಉಪ್ಪಿಟ್ಟ, ಹೋಳಿಗೆ ಎಲ್ಲಕ್ಕೂ ಬರ್ತದೆ ಸರ್.
ಹಾಂ ಸರ್ ಎಲ್ಲ ಊಟಕ್ಕೂ ಲಭ್ಯ ಐತೆ ಸರ್. ಹಾಂ ಸರ್. ಸರ್ ಇದು ದನಗಳಿಗೆ ನಮ್ಗೆ ಇದು ಹೊಟ್ಟು ಇದು ಚಲೋ ಆಗ್ತದಲ್ಲ ರೀ? ಒಟ್ಟು ಚೆನ್ನಾಗಿದೆ ಸರ್. ಒಟ್ಟು ಭಾಳ ಚೆನ್ನಾಗೈತೆ ರೀ. ಹಾಂ ಸರ್. ಸ್ವಲ್ಪ ಬಡ್ಡಿ ಇದು ಇರ್ತೈತಲ್ಲ ಸರ್, ಬಡ್ಡಿ ಹಾಂ ಸರ್. ಸ್ವಲ್ಪ ಬಡ್ಡಿ ಅಟ್ಟು ಬಿಡಿಸಿರ್ತೈತೆ ರೀ. ಹಾಂ ಸರ್. ಕಡದು ತೆಗೆದು ನೀವು ಕೊರೋದು ತೆಗೆದ ನೀವು ಇದು ಮಾಡ್ತೀವಿ ಸರ್. ಇದು ಒಂದು ಎಕರೆಗೆ ನಮಗೆ ಈಲ್ಡ್ ಎಷ್ಟು ಬರೋದು ಸರ್? ಎಕರೆಗೆ ನಿಮಗೆ ಸರ್ 14ರಿಂದ 14 ಕ್ವಿಂಟಲ್, 14ರಿಂದ 14 ಕ್ವಿಂಟಲ್ ಮಟ್ಟ ಬರುತ್ತೆ ಅದು ಪರ್ ಎಕರೆ. ಈ ಥರ ಏನು ಬೆಳೆಸಿರಲ್ಲ ಸರ್, ಹಾಂ ಸರ್. ಇದು ನೀವು 15 ಕ್ವಿಂಟಲ್ ಆರಾಮ್ ಬರುತ್ತೆ ಸರ್. ಹಾಂ ಸರ್. 14ರಿಂದ 15 ಕ್ವಿಂಟಲ್ ಹೆಚ್ಚು ಕಡಿಮೆ ಬರುತ್ತೆ ಸರ್. ಇದು ನಾವು ನೀರಾವರಿ ಬೆಳೆಗೆ ಎಷ್ಟು ಬೆಳಿಬೇಕಾ ಸರ್? ಇದನ್ನು ಮತ್ತೆ ಒಣ ಬೇಸಾಯ ಮಾಡ್ಬೋದು ಸರ್? ಇಲ್ಲ ಸರ್, ಇದು ಒಣ ಬೇಸಾಯ ನಡೆಯಿಲ್ಲ. ನೀರಾವರಿಗೆ ಎಟ್ಟ ಬೆಳಿಬೇಕು ಸರ್, ನೀರಾವರಿ ಸರ್. ನೀರಾವರಿಗೆ ಮಾತ್ರ ಬರುತ್ತೆ ಸರ್. ಹಾಂ ಸರ್. ಅದು ಒಣ ಬೇಸಾಯ ಅಂದ್ರೆ ಇವೆಲ್ಲ ಮೇಲಾಡಿ ಇವು ಬರ್ತಾವೆ, ಬಿಸಿಗಾದ ಬರ್ತಾವೆ ಸರ್. ಹಾಂ ಸರ್. ಕೆಂಪಗಾವ್ ಬರ್ತಾವೆ ಸರ್. ನಿಮ್ಗೆ ಈಗ ಜೇಕೆದೊಳಗೆ ಸರ್ ಇದು ನಮ್ಮ ಕ್ಯಾಬೇಜ್ ಅದ ಒಳ್ಳೆ ಒಳಕ ಸರ್ ಬೀಜ ರೀ? ಕ್ಯಾಬೇಜ್ ಇಲ್ಲ ಸರ್, ನಮ್ಮಲ್ಲಿ ಫ್ಲವರ್ ಅದಾವೆ. ಕಾಲಿಫ್ಲವರ್ ಚೆನ್ನಾಗಿದೆ ಸರ್ ನಮ್ದು. ಹಾಂ ಸರ್. ಕಾಲಿಫ್ಲವರ್ ಅಂತ ಭಾಳ ಚೆನ್ನಾಗಿದೆ ಕಾಲಿಫ್ಲವರ್ ಅವರು. ಆಮೇಲೆ ನಿಮಗೆ ಬೇಕಾದ್ರೆ ಟೊಮೆಟೊ, ಚಿಲ್ಲಿ, ಆಮೇಲೆ ನಿಮ್ಮಲ್ಲಿ ಕುರುವಂದಾಗ ಆ ಕಡೆ ಈ ಕಡೆ ಹಾಕ್ಯಾರ ಸರ್. ಈಗ ಕಾಲಿಫ್ಲವರ್ ಸರ್ ಮುಚ್ಕೊಂಡು ಬರುತ್ತೆ ನಮ್ದು. ಹಾಂ ಸರ್. ಭಾಳ ಚೆನ್ನಾಗಿ ಬರುತ್ತೆ ಕಾಲಿಫ್ಲವರ್. ಹಾಂ ಸರ್. ಮ್ಯಾಲೆ ನಿಮಗೆ ಮುಚ್ಕೊಂಡು ಬರೋದ್ರಿಂದ ಅದಕ್ಕೆ ಇದು ಬರೋಂಗಿಲ್ಲ ಸರ್, ಹಳದಿ ಅದೇ ಹೌದು. ಡಸ್ಟ್ ಬರೋಂಗಿಲ್ಲ ಸರ್. ವೈಟ್ ಬರುತ್ತೆ, ವೈಟ್ ಬರುತ್ತೆ. ಭಾಳ ಸಂಜೆ. ಆಮೇಲೆ ಸರ್ ಸೆದಿ ಭಾಳ ದೊಡ್ಡದಿರ್ತದೆ ನೋಡಿದೆ. ಹಾಂ ರೀ. ಸೆದಿ ಬರೋದ್ರಿಂದ ರೀ ಇದು ನಿಮಗೆ ಗಡ್ಡಿ ಒಂದು 1.5 kg ಗಡ್ಡಿ ಬರುತ್ತೆ ಸರ್. ಚೆನ್ನಾಗಿರ್ತದೆ ರೀ. ಇದರ ಮತ್ತೇನು ಬೇಕು ಸರ್ ನಿಮ್ಮ ಮಾಹಿತಿ? ಮತ್ತೇನು ಸರ್ ಈಗ ಗೊಂಜಾದ ಸೂಪರ್ ಯಾವ್ದು ಸರ್? ಗೊಂಜಾಳ ಸೂಪರ್ ಸರ್ ನಿಮಗೆ 800 ಮತ್ತು 8484 ಅಂತ ಹಾಂ ಸರ್. ಆಲ್ರೆಡಿ ಹೈಬ್ರಿಡ್ ಕೊಟ್ಟದ್ದು ಇದಾವೆ ಸರ್. ಈಗ ರೈತರು ಸರ್ ಈಗ ಅದನ್ನು ನಾವು ಮಳೆಗಾಲ ಹಾಕ್ಬೋದು ಸರ್, ಏನು ಬೇಸಿಗೆ ನಡೀತಿ ಸರ್? ಎರಡೂ ಇದಕ್ಕೆ ಬರುತ್ತೆ ಸರ್. ಮಳೆಗಾಲದಕ್ಕೆ ಆದರೆ 8110 ಅಂತ ಐತೆ ಸರ್, ಹಾಂ ಸರ್. ಮಳೆಗಾಲಕ್ಕೆ ಸರ್. ಹಾಂ ಸರ್. ಇಲ್ಲಿ ನೋಡಿ ಈ ಥರದಂಥ ಇವಾಗ ಸರ್ ಎಷ್ಟು ಚೆನ್ನಾಗಿ ಬಂದಿದೆ ಸರ್. ಇದು ನಿಮ್ಮ ಗೊಂಜಾಳ ಆಯ್ತಲ್ಲ ರೀ? 8110 ಸರ್ ಇದು. ಹಾಂ ಸರ್. ಆಮೇಲೆ ನಿಮಗೆ 8484 ಅಂತ ಹೈಬ್ರಿಡ್ ಐತೆ ರೀ ಸರ್. ನಿಮ್ಮ ಇದ್ರೊಳಗೆ ಬೆಳೆದಂಥ ರೈತ ಅದಾನ ಸರ್ ಇಲ್ಲಿ. ಹಾಂ ರೀ. ಪಂಜಾಬ್ ಬೆಳೆದಂಥ ರೈತ ಇದು ಸರ್ ತಿಗಡಿ ಒಳಗೆ ಮಲ್ಲಪ್ಪ ಓಶಿ ಅಂತ ಸರ್. ಇದು ಡಬಲ್ ತೆನೆ ಸಿಂಗಲ್ ಸರ್? ಇದು ಇಲ್ಲ ಸಿಂಗಲ್ ತನಿ ಸರ್. ಡಬಲ್ ತನಿ ಒಂದು ಸ್ವಲ್ಪ ಏನೋ ತಾಕತ್ತಿದ್ದ ಐಟಮ್ನಲ್ಲಿ ಬರ್ತಾವ್ರೆ. ಹಾಂ ಸರ್. ಬಟ್ ಡಬಲ್ ತನಿನೂ ಒಂದೇ ಇದಾವೆ ಸರ್ ಸರ್. ಸಿಂಗಲ್ ತನಿ ನಿಮ್ಗೆ ಒಂದು ಸ್ವಲ್ಪ ಸಣ್ಣದಾಕತ್ತೆ, ಅದು ಕಾಳು ಬರುತ್ತೆ ಸರ್. ಸರ್ ಸ್ವೀಟ್ ಕಾರ್ನ್ ಅವೈಲೇಬಲ್ ಐತೆ ರೀ? ಸ್ವೀಟ್ ಕಾರ್ನ್ ಅತಿ ಮಧುರ ಅಂತ ಐತ್ರಿ, ಸದ್ಯಕ್ಕೆ ಅವೈಲೇಬಲ್ ಸರ್. ಈ ಸದ್ಯ ಇಲ್ಲ ಅತಿ ಮಧುರ ಅಂತ ಬರುತ್ತೆ. ಹಾಂ ಸರ್. ಈಗ ನಾನು ಎಲ್ಲ ರೈತ ಬಂದ್ರೆ ಏನು ಹೇಳ್ಬೇಕಂತಂದ್ರೆ JK ಕಂಪ್ನಿ ಅಂದ್ರೆ ಇದು ಸೂಪರ್ ಕಂಪ್ನಿ. ಈಗ JKದೊಳಗನ ಈಗ JK ಟೈರ್ ಕಂಪ್ನಿ ಐತಿ. ಆಮೇಲೆ JKದಾಗ ಈಗ JKದಾಗ ಏನು ಕಂಪ್ನಿ ಐತಲ್ಲ ಎಲ್ಲ ಕಂಪ್ನಿ ಎಲ್ಲ ಇದು JKದವ್ರದನ. ಇವರು ಎಲ್ಲ ಏನು ಮಾಡಿದ್ರು ಸ್ಟ್ಯಾಂಡರ್ಡ್ ಕಂಪ್ನಿ ಇರ್ತೈತಿ. ಆಮೇಲೆ ಮುಂದೆ ನಾನು ರೈತ ಬಂದವರು ಈ ಗೋಧಿ ಇಷ್ಟ ಇಲ್ಲ, ಈಗ ನೋಡತ್ತಲ್ಲ ಈಗ ಗೋಧಿಯನ್ನು ಇಷ್ಟ ಇಲ್ಲ, ಇನ್ನುಳಿದ ಪೀಕನು ಇದೇ ಥರನೇ ಚೆನ್ನಾಗಿ ಬರ್ತಾವೆ. ಎಲ್ಲರೂ ಇದೇ ಬೀಜ ಹಾಕ್ಬೇಕಂತ ಹೇಳ್ಯಾರ. ಎಲ್ಲ ನನ್ನ ರೈತ ಬಂದರೆ ಹೇಳ್ಯಾರ. ಎಲ್ಲ ನನ್ನ ರೈತ ಬಂದರಿಗೆ ನನ್ನ ನಮಸ್ಕಾರಗಳು.